ಎಲ್ಲರಿಗೂ ನಮಸ್ಕಾರ. ತೇಜುಧನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಎಂಥ ವಿಷಯ ತಿಳಿಸ್ತಾ ಇದ್ದೀವಿ ಅಂದರೆ, ನಾವು ಜೋಳಕ್ಕೆ ಯೂರಿಯಾ ಗೊಬ್ಬರ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀವಿ. ಅದನ್ನೇ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಯೂರಿಯಾ ಗೊಬ್ಬರ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಎರಡು ಚೀಲ ಗೊಬ್ಬರ, ಅದಕ್ಕೆ ಒಂದು ಚೀಲ ಯೂರಿಯಾ ಹಾಕ್ಕೊಂಡು ಮಿಕ್ಸ್ ಮಾಡಿ ತುಂಬಿಸ್ತಾ ಇದ್ದೀವಿ. ಬೆಳಗ್ಗೆ ಒಂದು 8 ಗಂಟೆಯಿಂದಲೇ ತುಂಬಿಸಿಟ್ಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ನಾನು ತುಂಬಿಸ್ತಾ ಇದ್ದೆ, ಮಕ್ಕಳು ಸಹ ಅಲ್ಲೇ ನಿಂತಿದ್ದಾರೆ. ನಾನು ಮಾಡ್ತೀನಿ ಅಂತ. ಅದಕ್ಕೆ ನಾವು ಬೇಡ, ಮುಟ್ಟಬಾರ್ದು ಮಕ್ಕಳು ಅಂತ ದೂರ ನಿಲ್ಲಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ನೋಡ್ತಾ ಇದ್ದಾರೆ. ಒಂದು 10 ಚೀಲಗಳಿಗೆ 15ರಿಂದ 20 kg ಒಳಗೆ ಹಾಕಿ ತುಂಬಿಸಿ ಇಡ್ತಾ ಇದ್ದೀನಿ. ಬಿಸಿಲಲ್ಲಿ ಹಾಕೋಕ್ಕಾಗಲ್ಲ ಅಂತೇಳ್ಬಿಟ್ಟು ಬೆಳಗ್ಗೆನೇ ಮಿಕ್ಸ್ ಮಾಡಿ ಬೆಳಗ್ಗೆನೇ ಹೋಗ್ಬಿಡೋಣ ಅಂತ ಮಿಕ್ಸ್ ಮಾಡ್ತಾ ಇದ್ವಿ. ಆದರೂ ನಾವೆಲ್ಲ ಹೋಗಿ ಹಾಕುವಾಗ 9:30, 9:45 ಆಯಿತು ಎಲ್ಲ ಕೆಲಸ ಮುಗಿಸ್ಕೊಂಡು. ನೋಡಿ, ನಾನೀಗ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಅವ್ರಿಗೆ ಸ್ವಲ್ಪ ಹೊರಕ್ಕೆಲ್ಲ ಸೇರಿಲ್ಲ. ನಾನೇ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ. ಮಿಕ್ಸ್ ಮಾಡೋಕ್ಕೆಲ್ಲ ಸೇರಿಕೊಂಡಿದ್ರು. ನಾನು ಮತ್ತು ನಮ್ಮ ಫ್ರೆಂಡು ಸೇರ್ಕೊಂಡು 1 ಎಕರೆಯಷ್ಟು ಹಾಕಿದ್ವಿ. ಮಧ್ಯಾಹ್ನದವರೆಗೆ ಆಯಿತು ನಮಗೆ ಆಗೋಕ್ಕೆ ಕೆಲಸ. ಈ ಜೋಳಕ್ಕೆ ಹತ್ರ 1.5 ತಿಂಗಳಾಗೋಕ್ಕಾಯ್ತು. ಇಷ್ಟು ಹೈಟ್ ಬಂದಿದೆ. ಇವಾಗ ಯೂರಿಯಾ ಗೊಬ್ಬರ ಒಟ್ಟಿಗೆ ಕೊಡೋದ್ರಿಂದ 1 ತಿಂಗಳಲ್ಲಿ ತುಂಬ ಹೈಟ್ ಬಂದುಬಿಡುತ್ತೆ. ನಮ್ಮಷ್ಟು ಹೈಟು ಬಂದುಬಿಡುತ್ತೆ. ನಾವು ಮೊದಲು ಗೊಬ್ಬರ ಒಂದು ಸರಿ ಯೂರಿಯಾ ಹೂ ಬರೋ ಟೈಮಲ್ಲೇ ಹಾಕ್ತಾಯಿದ್ವಿ. ಇವಾಗ ಆ ಥರ ಮಾಡ್ತಾಯಿಲ್ಲ. ಒಟ್ಟಿಗೆ ಗೊಬ್ಬರ ಯೂರಿಯಾ ಮಿಕ್ಸ್ ಮಾಡಿ ಹಾಕ್ಬಿಡ್ತೀವಿ. ಇದು ನಾವು ಸೈಲೇಜಿಗೆ ಹಾಕಿರೋದ್ರಿಂದ ಮತ್ತೆ ಎಳೆವಾಗಿರುವಾಗಲೂ ಕಟಾವು ಮಾಡೋದ್ರಿಂದ ಒಟ್ಟಿಗೆ ಹಾಕ್ಬಿಡ್ತೀವಿ. ನೋಡಿ ನಾನು ಹೇಗೆ ಹಾಕ್ಕೊಂಡು ಬರ್ತಾಯಿದ್ದೀನಿ ಅಂತ. ಅವತ್ತು ಕುಂಟೆ ಹೊಡೆಯೋ ವೀಡಿಯೋನ ಹಾಕಿದ್ದೆ. ಆ ವಿಡಿಯೋ ಆದಮೇಲೆ ನೋಡಿ ಇಷ್ಟೇ ಹತ್ರ ಬೆಳೆದಿದ್ದಾವೆ. ಇವಾಗ ಇನ್ನೇನು ಈ ಗೊಬ್ಬರ ಯೂರಿಯಾ ಕೊಟ್ಟಿದೆ, ಬೇಗ ಬೆಳೆದ್ಬಿಡ್ತವೆ. ನೋಡಿ, ಹಾಕ್ಕೊಂಡು ಬರ್ತಾಯಿದ್ದೀನಿ. ಈ ಕೆಲಸ ನಮಗೆ 9:45ರಿಂದ 1 ಗಂಟೆವರೆಗೂ ಹಾಕಿದ್ವಿ. ನಾನು ನನ್ನ ಫ್ರೆಂಡ್ ಸೇರಿಕೊಂಡು ಮಾತಾಡಿಕೊಂಡು ನಿಧಾನಕ್ಕೆ ಹಾಕ್ಕೊಂಡು ಬಂದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಹೇಗೆ ಯೂರಿಯಾ ಮಿಕ್ಸ್ ಮಾಡ್ಕೊಂಡು ಹಾಕಿದ್ವಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.